ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಭಕ್ತಿ, ಶ್ರದ್ಧೆ ಮತ್ತು ಸಂಪ್ರದಾಯದ ಸಂಗಮಕ್ಕೆ ಕೊಡಗಿನ ಪೊನ್ನಂಪೇಟೆ ಸಾಕ್ಷಿಯಾಗಿದೆ. ಭಕ್ತರ ಆರಾಧ್ಯ ದೈವ ಪೊನ್ನಂಪೇಟೆ ಕೃಷ್ಣನಗರದ ಶ್ರೀ ಕನ್ನಂಬಾಡಿ ಅಮ್ಮನವರ ವಾರ್ಷಿಕ ಮಹೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಜೂನ್ ತಿಂಗಳಿನಲ್ಲಿ ಗ್ರಾಮ ದೇವತೆಯ ಆಶೀರ್ವಾದಕ್ಕಾಗಿ ಇಡೀ ಗ್ರಾಮವೇ ಒಂದಾಗಿ ಹಬ್ಬವನ್ನು ಆಚರಿಸಿದೆ. ಆ ಸುಂದರ ಕ್ಷಣಗಳ ಒಂದು ದೃಶ್ಯಾವಳಿ ಇಲ್ಲಿದೆ. ಹೌದು, ಇದು ಪೊನ್ನಂಪೇಟೆ ಕೃಷ್ಣನಗರದ ಗ್ರಾಮ ದೇವತೆಯಾಗಿರುವ ಶ್ರೀ ಕನ್ನಂಬಾಡಿ ಅಮ್ಮನವರ ವಾರ್ಷಿಕ ಉತ್ಸವದ ಸಡಗರ. ಗ್ರಾಮದಲ್ಲಿ ಹಬ್ಬದ ಕಳೆ ಮನೆ ಮಾಡಿದ್ದು, ಭಕ್ತರು ಶ್ರದ್ಧಾಭಕ್ತಿಯಿಂದ ಅಮ್ಮನವರ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಮುಂಜಾನೆ 9 ಗಂಟೆಗೆ ಸರಿಯಾಗಿ ಇಲ್ಲಿನ ರಾಮ ಮಂದಿರದ ಬಳಿ ಇರುವ ಪವಿತ್ರ ಬಾವಿಯಲ್ಲಿ ಗಂಗಾಜಲಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರ್ಚಕರು ಊರಿನ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಿದರು. ನಂತರ ಸಾಂಪ್ರದಾಯಿಕ ಕೊಡವ ವಾಲಗ ಭವ್ಯ ಧ್ವನಿಯೊಂದಿಗೆ ಮಂಗಳ ಕಳಶ ಹೊತ್ತ ಸಣ್ಣ ಸಣ್ಣ ಮಕ್ಕಳು ಮತ್ತು ಮುತ್ತೈದೆಯರು ದೇವಾಲಯದ ಆವರಣದತ್ತ ಹೆಜ್ಜೆ ಹಾಕಿದ ದೃಶ್ಯ ಕಣ್ಣಿಗೆ ಹಬ್ಬದಂತಿತ್ತು. ಮೆರವಣಿಗೆ ಸಾಗುವ ರಸ್ತೆಯ ಉದ್ದಗಲಕ್ಕೂ ನೂರಾರು ಭಕ್ತರು ದೇವಿಗೆ ಈಡುಗಾಯಿ ಹೊಡೆದರು. ಕರ್ಪೂರ ಹಚ್ಚಿ ಭಕ್ತಿಯಿಂದ ಮಣಿದು ಕನ್ನಂಬಾಡಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಮೆರವಣಿಗೆಯು ದೇವಾಲಯದ ಪ್ರಾಂಗಣ ತಲುಪಿದ ತರುವಾಯ ಅಮ್ಮನವರಿಗೆ ವಿವಿಧ ದ್ರವ್ಯಗಳಿಂದ ಮಹಾ ಅಭಿಷೇಕ ಪೂಜೆಗಳು ಆರಂಭಗೊಂಡವು. ನಂತರ ವೇದ ಘೋಷಗಳ ನಡುವೆ ಅಮ್ಮನವರಿಗೆ ಭವ್ಯ ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಸುತ್ತಮುತ್ತಲಿನ ನೂರಾರು ಗ್ರಾಮಸ್ಥರು ದರ್ಶನ ಪಡೆದು ಪುನೀತರಾದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಗಿರೀಶ್, ಗೌರವ ಅಧ್ಯಕ್ಷರಾದ ಗೋಪಾಲ್, ಉಪಾಧ್ಯಕ್ಷರಾದ ಕುಮಾರ್, ಕಾರ್ಯದರ್ಶಿ ರೋಷನ್, ಖಜಾಂಚಿ ಪ್ರವೀಣ್ ಹಾಗೂ ಸಲಹೆಗಾರರಾದ ವೆಂಕಟೇಶ್, ಲಾಲ್ ಕುಮಾರ್, ದಿನೇಶ್ ಸೇರಿದಂತೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಪ್ರಮುಖರು ಪಾಲ್ಗೊಂಡು ಜವಾಬ್ದಾರಿ ನಿರ್ವಹಿಸಿದರು. ಶ್ರೀ ಕನ್ನಂಬಾಡಿ ಅಮ್ಮನವರು ನಮ್ಮ ಕೃಷ್ಣನಗರದ ರಕ್ಷಣಾ ದೈವ. ಪ್ರತಿ ವರ್ಷದಂತೆ ಈ ಬಾರಿಯೂ ಜೂನ್ ತಿಂಗಳಿನಲ್ಲಿ ಅತ್ಯಂತ ವೈಭವದಿಂದ ಪೂಜೆ ನಡೆದಿದೆ. ದೇವಿಯ ಶಕ್ತಿ ಅಪಾರವಾಗಿದ್ದು
ದೇವಾಲಯದ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ಊರಿನ ಎಲ್ಲ ಭಕ್ತರ ಸಹಕಾರ ಹೀಗೆಯೇ ಮುಂದುವರಿಯಲಿ ಎಂದು ನೆರೆದಿದ್ದ ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನನ್ನ ಹೆಸರು ಗಿರೀಶು, ಕನ್ನಂಬಡಿಯಮ್ಮ ಸಂಘದ ಅಧ್ಯಕ್ಷರು. ನಾನು ವರ್ಷ ಹಬ್ಬ ಮಾಡ್ಕೊಂಡು ಬರ್ತಾಯಿದ್ದೋ. ಹಂಗೆ ಇದೇ ವರ್ಷ ನಾವು ಎಲ್ಲರೂ ಊರವರು ಸಮಿತಿಯವರು ಕಮಿಟಿಗಳೆಲ್ಲ ಸೇರಿಬಿಟ್ಟು ಈ ಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಆದರೆ ಎಲ್ಲ ಚೆನ್ನಾಗಿ ಆಗಿದೆ. ಹಬ್ಬ ಹಿಂಗೆ ಮುಂದುವರಿಕೊಂಡು ಹೋಗ್ತೀವಿ ನಾವು. ಅದೇ ಥರ ನಮ್ಮ ಎಲ್ಲ ಬಂಧುಗಳು ಅವರು ಇವರು ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಈ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತೀವಿ. ಈ ತಾಯಿಯಿಂದ ಎಲ್ಲ ಊರಿನವ್ರಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಬಂದು ಚೆನ್ನಾಗಿ ಎಲ್ಲ ಈ ಹಬ್ಬ ಚೆನ್ನಾಗಿ ಆಗಲಿ. ಶ್ರೀ ಕನ್ನಂಬಡಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತದೆ. ನಮ್ಮ ಪುರಾತನ ಅಂದರೆ ಹಿರಿಯ ನಡ್ಸ್ಕೊಂಡ್ಬಂದಂಥ ಒಂದು ದೇವಿ ಇದು. ಕಮ್ಮಿ ಅಂದರೆ ಒಂದು 70 ವರ್ಷ ಇತಿಹಾಸ ಇರ್ಬೋದು ಈ ತಾಯಿಗೆ. ಮೊದಲು ತಾಯಿಗೊಂದು ಚಿಕ್ಕ ಅಂದರೆ ಒಂದು ನೆಲೆ ಇರಲಿಲ್ಲ, ಹಾಗೆ ಒಂದು ಮರದ ಅಡಿಯಲ್ಲಿ ನಡೆಸ್ತಿದ್ದಂತ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ತಾಯಿಗೊಂದು ನೆಲೆಯಾಗಿ ತಾಯಿ ಒಂದು ಈ ಮಟ್ಟಕ್ಕೆ ಬಂದಿದೆ. ತಾಯಿ ಒಂದು ಶಕ್ತಿ ಜಾಗ, ಅಂದರೆ ಏನೇ ಬೇಡ್ಕೊಂಡ್ರು ಏನಾದರೂ ತಾಯಿಯದು ನೆರವೇರಿಸೋ ಒಂದು ಶಕ್ತಿ ಅಂತೆ ಬೇಕಾದ ಭಕ್ತಾದಿ ಬರ್ತಾ ಇದ್ದಾರೆ. ಅದೇ ರೀತಿ ವಾರ್ಷಿಕ ಹಬ್ಬ ನಾವು ನಡೆಸ್ತೀವಿ, ಜೂನ್ ಸಮಯದಲ್ಲಿ ನಡೆಸ್ತೀವಿ. ಒಂದು ವಾರದ ಸಮಯದಲ್ಲಿ ಒಂದು ಮಂಗಳವಾರ ಇವತ್ತು ಅರಕೆ ಕಟ್ಟಿದ್ರೆ ಅಂದರೆ ಕಟ್ಟು ಬೀಳೋದು ಅಂತ ದೇವಿಗೆ ಒಂದು ಸಂಕಲ್ಪ ಮಾಡ್ತೀವಿ, ಮತ್ತು 7 ದಿನ ನಂತರ ಅರಕೆ ನೆರವೇರಿಸ್ತೀವಿ. ಆ ರೀತಿ ಈ ವರ್ಷದ ಸಂಕಲ್ಪ ಕಳೆದ ಮಂಗಳವಾರ ಮಾಡಿದ್ದು. ಇವತ್ತು ತಾಯಿಗೆ ಮಹಾಮಂಗಳಾರತಿ ಎಲ್ಲ ಆಗಿದೆ. ಒಳ್ಳೆ ರೀತಿಲಿ ತಾಯಿ ಎಲ್ಲರಿಗೂ ನೆರವೇರಿಸ್ಕೊಡ್ಬೇಕು. ಎಲ್ಲ ಆಸೆ ಆಕಾಂಕ್ಷೆಗಳು ಅಭಿವೃದ್ಧಿ ಎಲ್ಲ ನೆರವೇರಿಸಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ಬೇಡ್ತಾ ನಾನು ಈ ಕೃಷ್ಣನಗರ ನಿವಾಸಿಯಾದಂತಹ ಲಾಲ್ ಕುಮಾರ್ ಅಂತ ನಿರ್ವರ್ತ ಮುಖ್ಯ ಶಿಕ್ಷಕ. ಈ ಶ್ರೀ ಕನ್ನಂಬಾಡಮ್ಮ ದೇವಸ್ಥಾನ ಸುಮಾರು 72 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಸುಮಾರು ಚಿಕ್ಕದಾಗಿ ಪ್ರಾರಂಭಗೊಂಡಂತಹ ಈ ದೇವಸ್ಥಾನ ಬೆಳೀತಾ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ಆಶ್ಚರ್ಯ ಇಲ್ಲ. ಇದಕ್ಕೆ ಕಾರಣ ಇಲ್ಲಿಯ ಗ್ರಾಮಸ್ಥರು ಹಾಗೂ ಈ ಒಂದು ಹಿಂದಿನಿಂದಲೂ ಸುಮಾರು ಆಡಳಿತ ಮಂಡಳಿಗಳು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿಕೊಂಡೇ ಬಂದಿವೆ. ಹಾಗೆ ಬರ್ತಾ ಈಗ ಒಂದು 5-6 ವರ್ಷಗಳಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಇದಕ್ಕೊಂದು ಕಟ್ಟುನಿಟ್ಟು ಸಹ ಇದೆ. ಈ ದೇವರ ಒಂದು ಕಾರ್ಯದಲ್ಲಿ ಹರಕೆ ಕಟ್ಟುವುದು, ಹರಕೆ ಕಟ್ಟಿದ ನಂತರ ಒಂದು 7ರಿಂದ 9 ದಿವಸಗಳ ತನಕ ಇಡೀ ಗ್ರಾಮದಲ್ಲಿ ಯಾವುದೇ ರೀತಿಯ ಹೊಲಸಾಗಲಿ ಅಥವಾ ಯಾವುದೇ ರೀತಿಯ ಮಾಂಸಗಳ ಸೇವನೆಯಾಗಲಿ ಈ ಯಾವುದನ್ನೂ ಸೇವಿಸದೆ ಬಹಳ ಶುಚಿತ್ವದಿಂದ ಜನರು ಈ ಒಂದು ದೇವರ ಕಾರ್ಯವನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ದಾನಿಗಳು ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರು, ಅಲ್ಲಿಯ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು ಎಲ್ಲರೂ ಸಹ ಊರಿನ ಗ್ರಾಮಸ್ಥರು ಸಹ ತುಂಬ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಕನ್ನಂಬಾಡಮ್ಮ ದೇವಿಯು ಊರಿನ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಈ ನೆರೆದಿರತಕ್ಕಂತಹ ಜನತೆಗೂ ಸಹ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರ ಬದುಕು ಸಹ ಸಹಬಾಳ್ವೆಯಂತೆ ಎಲ್ಲರನ್ನೂ ಕಾಪಾಡಲಿ ಎಂಬುದಾಗಿ ನಾನು ಅವರಲ್ಲಿ ಬೇಡಿಕೊಳ್ತಾ ಈ ಒಂದು ಕಾರ್ಯಕ್ರಮ ಇನ್ನು ಮುಂದಕ್ಕೂ ಸಹ ಯಶಸ್ವಿಯಾಗಿ ನೆರವೇರಲಿ ವರ್ಷ ಎಂಬುದಾಗಿ ಆ ದೇವಿಯಲ್ಲಿ ಬೇಡಿಕೊಳ್ತಾ ಇದ್ದಾರೆ. ನನ್ನ ಹೆಸರು ವೆಂಕಟೇಶ್ ಅಂತ, ಗ್ರಾಮಸ್ಥರು. ಶ್ರೀ ಕನ್ನಂಬಾಡಿಯಮ್ಮ ದೇವಸ್ಥಾನ ಸಮಿತಿ ಮಾಡಿ ಸುಮಾರು ಇಂದಿಗೆ ಒಂದು 15 ವರ್ಷಗಳ ಹಿಂದೆಯೇ ನಾವು ಪ್ಲ್ಯಾನ್ ಮಾಡಿದಾಗ ಈಗ ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಿಸಿ ತುಂಬ ಅಚ್ಚುಕಟ್ಟಾಗಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಇಂದು ಬೆಳಿಗ್ಗೆ ಗಂಗೆ ಪೂಜೆಯೊಂದಿಗೆ ನಮ್ಮ ಕಾರ್ಯಕ್ರಮ ಶುರು ಮಾಡೋದು. ವಾದ್ಯಗೋಷ್ಠಿಗಳೊಂದಿಗೆ ನಾವು ಈ ದೇವಸ್ಥಾನಕ್ಕೆ ಬಂದೆವು. ಅಲ್ಲಿಂದ ಮೆರವಣಿಗೆ ಸಮೇತ ಬಂದೆವು. ಅಲ್ಲಿಂದ ನಾವು ಅಮ್ಮನವರಿಗೆ ಮಹಾಮಂಗಳಾರತಿ ಮಹಾಪೂಜೆ ನಿರ್ವಹಿಸಿದೆ. ಊರಿನ ಸರ್ವ ಸದಸ್ಯರುಗಳು ಬಂದು ಇದಕ್ಕೆ ಒಂದು ಅರಿಕೆ ಎಲ್ಲ ಒಪ್ಪಿಸಿ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಹಾಗೂ ಇದ್ರ ಮೇಲೂ ಅಷ್ಟೇ ತುಂಬ ಭಕ್ತಾದಿಗಳನ್ನು ತಾಯಿ ಅನುಸರಿಸ್ಕೊಂಡು ಬರಬೇಕಾಗಿ ನಾನು ಇನ್ನೂ ಕೇಳ್ಕೊಳ್ತೇನೆ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಅಮ್ಮನವರು ಬೇಗ ವರ ಕೊಟ್ಟು ಅವ್ರದ್ದು ಏನು ಇಷ್ಟಾರ್ಥಗಳನ್ನು ಬೇಗ ಸಿದ್ಧಿಗೊಳಿಸ್ತಾಳೆ ಅಮ್ಮನವರು. ಮತ್ತು ತಾಯಿಗೆ ವಾರಕ್ಕೆ ಮಂಗಳವಾರ ನಾವು 7ರಿಂದ 9 ಗಂಟೆವರೆಗೆ ಪೂಜಾರಿ ಮಾಡಿ ಒಂದು ಪೂಜೆ ನಿರ್ವಹಿಸ್ತೀವಿ. ವಾರ ಪೂಜೆ ಇರುತ್ತೆ, ಮಂಗಳವಾರ ಇರುತ್ತೆ. ಭಕ್ತಾದಿಗಳು ಆ ಸಮಯದಲ್ಲೂ ತುಂಬ
ಬರುತ್ತಾರೆ, ಬಂದು ಅವರ ಇಷ್ಟಗಳನ್ನು ಬೇಡ್ಕೊಂಡು ಹೋಗ್ತಾರೆ. ಹಾಗೂ ತಾಯಿ ಅದನ್ನೆಲ್ಲ ನೆರವೇರಿಸಿಕೊಡ್ತಾಳೆ ಅಂತ ಒಂದು ನಂಬಿಕೆ ಇಲ್ಲಿದೆ ಈ ದೇವಸ್ಥಾನದಲ್ಲಿ. ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದಿರಿ. ಆ ತಾಯಿ ನಿಮಗೂ ಸಕಲ ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾವು ತಾಯಿಲಿ ಬೇಡ್ಕೊತೀವಿ. ಒಟ್ಟಿನಲ್ಲಿ ಕೃಷ್ಣನಗರದ ಶ್ರೀ ಕನ್ನಂಬಾಡಿ ಅಮ್ಮನವರ ವಾರ್ಷಿಕೋತ್ಸವವು ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಆಗಿರದೆ ಇಡೀ ಗ್ರಾಮದ ಒಗ್ಗಟ್ಟು ಮತ್ತು ಸೌಹಾರ್ದತೆಗೆ ಸಾಕ್ಷಿಯಾಯಿತು. ಅಮ್ಮನವರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಕ್ಯಾಮರಾಮನ್ ಹರಿಕೃಷ್ಣ ಜೊತೆ HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.